ಹಾಯ್ ಅಂಡಿ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವಾಯ್ಸ್ ಚೆನ್ನಾಗಿಲ್ಲ, ಅದಕ್ಕೆ ವಿಡಿಯೋ ಮಾಡಿಲ್ಲ. ಇಲ್ಲಿ ನೋಡಿ, ಇದನ್ನು ಸಾಲಗ್ರಾಮ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಜೆಂಟ್ಸ್ ಮಾತ್ರನೇ ಜಾಸ್ತಿ ಟಚ್ ಮಾಡಬೇಕು. ಇಲ್ಲ ಅಂತ ಅಂದರೆ ಪೀರಿಯಡ್ಸ್ ಆಗಿಲ್ಲ ಅನ್ನೋರು ಟಚ್ ಮಾಡ್ಬೋದು. ಇಲ್ಲ ಅಂತ ಅಂದರೆ 45 ಇಯರ್ಸ್ ಅಬವ್ ಇರೋ ಲೇಡೀಸ್ ಟಚ್ ಮಾಡ್ಬೋದು. ಆದರೆ 18 ಇಯರ್ಸಿಂದ ಮೆಚುರಿಟಿ ಆಗಿರೋ ಯಾರು ಹೆಣ್ಮಕ್ಳು ಇದು ಟಚ್ ಮಾಡಬಾರ್ದು ಆ್ಯಕ್ಚುಲಿ. ಆದರೆ ಮತ್ತೆ ಇದು ಶಿವಲಿಂಗ, ಈ ಶಿವಲಿಂಗಗೆ ಮತ್ತು ಇದು ನಂದಿ ಈ ಥರ ಒಬ್ಬರು ಬುಕ್ ಮಾಡ್ಕೊಂಡಿದ್ದಾರೆ. ನಾವು ಇವತ್ತು ಏನು ಪ್ರತ್ಯೇಕತೆ ಅಂತ ಅಂದರೆ, ಇವತ್ತು ಹುಣ್ಣಿಮೆ ಮತ್ತು ಸೋಮವಾರ. ನಾವು ಇನ್ ಕೇಸ್ ನಾನು ಹೇಳ್ತಾ ಇರ್ತೀನಿ, ನಿಮಗೆ ಬೇಕು ಅನ್ನೋರು ಮಾತ್ರನೇ ಪ್ರೆಷರಬಲ್ ಇಲ್ಲ. ಇಲ್ಲಿ ನಾವು ಈ ಥರ ಇಲ್ಲಿ ನೋಡಿ, ಇಲ್ಲೆಲ್ಲ ಫ್ಲವರ್ಸ್ ಎಲ್ಲ ತಗೊಂಡು ಬಂದು ಈ ಥರ ನಾವು ಶಿವಗೆ ಪೂಜೆ ಮಾಡಿಬಿಟ್ಟು, ಮತ್ತು ಈ ಥರ ಪಂಚಾಮೃತ ಕಂಪಲ್ಸರಿ ಅವ್ರ ಹೆಸ್ರ ಮೇಲೆ ಪಂಚಾಮೃತ ಮಾಡಿಬಿಟ್ಟು, ಇಲ್ಲೆಲ್ಲನೂ ಫ್ಲವರ್ಸ್ ತಗೊಂಡು ಬಂದು ಎಲ್ಲನೂ ಪ್ರತಿ ಸೋಮವಾರನೂ ಅಷ್ಟೇ ಬುಕ್ ಮಾಡ್ಕೊಂಡು ಮೇಲೆ ಬೇಕು ಅಂತ ಅಂದರೆ ಈ ಥರ ಪೂಜೆ ಮಾಡಿಬಿಟ್ಟು ಒಂದಿನ ದೇವ್ರ ಹತ್ರ ಇಟ್ಬಿಟ್ಟು ಇದನ್ನು ನಾನು ನಿಮಗೆ ಕೊರಿಯರಲ್ಲಿ ಕಳಿಸ್ತೀವಿ. ಏನಕ್ಕೆ ಮೇಡಮ್ ಇದು ಅಂತ ಅನ್ನಂಗಿದ್ರೆ, ಜಸ್ಟ್ ಮನೆಗೆ ಕೆಟ್ಟದು ಆಗಬಾರ್ದು. ಮನೆಯಲ್ಲಿ ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ತುಂಬ ಫೇಸ್ ಮಾಡ್ತಾ ಇರ್ತಾರೆ ಪ್ರೆಸೆಂಟಲ್ಲಿ. ಆ ಥರ ಹೆಲ್ತ್ ಇಶ್ಯೂಸ್ ಅನ್ನೋದನ್ನು ಫೇಸ್ ಮಾಡಬಾರ್ದು ಅಂತ ನಾವಿದು ಪೂಜೆಗೆ ಇಟ್ಟು ನಾವು ಪೂಜೆ ಮಾಡಿಬಿಟ್ಟು ಇದು ನಿಮಗೆ ಕೊರಿಯರಲ್ಲಿ ನಾವು ಸೆಂಡ್ ಮಾಡ್ತೀವಿ. ಇನ್ನು ಆ್ಯಕ್ಚುಲಿ ಮುಕ್ಕಾಲು ಭಾಗನೇ ಆಗಿರೋದು, ಇನ್ನು ಅಷ್ಟೋತ್ರ ಅವೆಲ್ಲ ಇದೆ. ಇದೆಲ್ಲ ಪೂಜೆ ಕಂಪ್ಲೀಟ್ ಆದಮೇಲೆ ಇವೆಲ್ಲ ನಿಮಗೆ ವಿಗ್ರಹಗಳು ಕಾಣಿಸಲ್ಲ ಅಂತ ಈ ಥರ ಇಟ್ಕೊಂಡಿದ್ದೀನಿ. ನನಗೂ ಅಷ್ಟೇ. ಇಲ್ಲಿ ಲಲಿತಾ ಅಮ್ಮವಾರಿದ್ದಾರೆ. ಇಲ್ಲಿ ಲಲಿತಾ ಅಮ್ಮವಾರು ಅಂದರೆ ನಂಗೆ ತುಂಬ ಇಷ್ಟ. ಸರಸ್ವತಿ ದೇವಿ, ಲಲಿತಾ ಅಮ್ಮವಾರು, ಲಕ್ಷ್ಮೀ ದೇವಿ ಇದ್ದಾರೆ. ಇವರಂದರೆ ನಂಗೆ ತುಂಬ ಇಷ್ಟ ಅಂತ ನಾನು ಚಿಕ್ಕವರಿದ್ದಾಗಿನಿಂದ ನಾವು ಪೂಜೆ ಮಾಡೋದು ಅಭ್ಯಾಸ. ನಮ್ಮ ಪೇರೆಂಟ್ಸ್ ಹೇಳ್ಕೊಟ್ಟಿದ್ದಾರೆ. ಇವೆಲ್ಲನೂ ಈ ಥರ ಎಲ್ಲ ತಗೊಂಡು ಬಂದು ಹೂವು ಹಣ್ಣುಗಳು ಎಲ್ಲ ತಗೊಂಡು ಬಂದು ನಿಮ್ಮ ಹೆಸ್ರ ಮೇಲೆ ಪೂಜೆ ಮಾಡಿದ್ಮೇಲೆ ಮಕ್ಕಳಿಗೆ, ನಮ್ಮ ಟ್ಯೂಷನಲ್ಲಿರುವಂಥ ಮಕ್ಕಳಿಗೆ ಮತ್ತು ನಾವು ಅದನ್ನು ಶೇರ್ ಮಾಡಿಬಿಡ್ತೀನಿ. ಪೂಜೆ ಆದಮೇಲೆ ಮತ್ತೆ ಫೋಟೋ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ. ಇವಾಗ ನಿಜ ರೂಪ ಅಂತಾರಲ್ವ, ಅಂತ ಅಂದರೆ ಜಸ್ಟ್ ನಾನು ಇಷ್ಟವರೆಗೂ ಅಭಿಷೇಕ ಮಾಡಿದರೆ ನೋಡಿ, ಈ ಶಿವಯ್ಯ ಅನ್ನೋದು ಎಷ್ಟು ಅಟ್ರಾಕ್ಟಬಲ್ ಆಗಿದ್ದಾರೆ, ಎಷ್ಟು ಕಲೆ ಹೊಡಿತಾ ಇದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಕಲೆ ಇದೆ ವಿಗ್ರಹದಲ್ಲಿ. ತುಂಬ ಚೆನ್ನಾಗಿದೆ ಅಲ್ವಾ. ಅದಕ್ಕೆ ನನಗೆ ಯಾವಾಗ ನೋಡಿದ್ರೂ ನಾನು ಶಿವಯ್ಯ ಶಿವಯ್ಯ ಅಂತ ಹೇಳ್ತಾನೇ ಇರ್ತೀನಿ. ಶಿವಯ್ಯನ ಬಗ್ಗೆ ಯಾವಾಗೂ ತುಂಬ ಅಟ್ರಾಕ್ಟಬಲ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ವಿಗ್ರಹ ಮಾತ್ರನೂ. ಅದಕ್ಕೆ ಅದು ತುಂಬ ಇಷ್ಟ ನನಗಂತೆ.